ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ನಮ್ಮ ಕ್ರಿಯೇಟಿವ್ ಎಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಒಂದು ಅದ್ಭುತವಾದಂತಹ ಮನೆ ತಂದಿನಿ. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ 1320 ಸ್ಕ್ವೇರ್ ಫೀಟ್ ಇರುವಂತ ಕಾರ್ನರ್ ಪ್ರಾಪರ್ಟಿ. ನೋಡಿ, ಇದು ಈ ಮನೆಯ ಎಲಿವೇಶನ್ ಎಷ್ಟು ಅದ್ಭುತವಾಗಿದೆ ಅಂತ. ಕಾರ್ನರ್ ಹೌಸ್ ಇದು. ಎರಡು ಸೈಡ್ ಕೂಡ 40 ಫೀಟ್ ರೋಡ್ ಬರುತ್ತೆ ವೀಕ್ಷಕರೇ. ನೋಡಿ, ಇದು 40 ಫೀಟ್ ರೋಡ್ ಬರುತ್ತೆ, ಹಾಗೆ ಈ ಕಡೆ ಕೂಡ 40 ಫೀಟ್ ರೋಡ್ ಬರುತ್ತೆ. ಎಲಿವೇಶನ್ ಇದು ಕಾರ್ನರ್ ಹೌಸ್ ಆಗಿರೋದ್ರಿಂದ ಯಾವುದೇ ತರ ಬೆಳಕಿಗೆ ಗಾಳಿಗೆ ಸಮಸ್ಯೆ ಆಗಲ್ಲ. ಅದ್ಭುತವಂತ ಎಲಿವೇಶನ್ ಇರೋದು. ಹಾಗೆ ನೋಡಿ, ಇಲ್ಲಿ ಗಾರ್ಡನಿಂಗ್ ಎಲ್ಲ ಜಾಗ ಇದೆ, ಹಾಗೆ ಹೊರಗಡೆ ಕೂಡ ಪಾರ್ಕಿಂಗ್ ಮಾಡ್ಕೊಬಹುದು. ಬನ್ನಿ ಒಳಗಡೆ ಏನೇನಿದೆ ಹಾಗೆ ವಿಶೇಷತೆ ಅಂತ ಹೇಳ್ತಾ ಹೋಗ್ತೀನಿ. ಎಂಟ್ರಿ ಆಗ್ತಿದಂಗೆ ನೋಡಿ, ಒಳ್ಳೆ ಡಿಸೈನ್ ಇರುವಂತಹ MS ಗೇಟ್ ಇದೆ, ಹಾಗೆ ಕ್ಲಾಡಿಂಗ್ ಅನ್ನ ಮಾಡ್ತಾರೆ ಗ್ರಾನೈಟ್ ಅಲ್ಲಿ. 2 ಡೋರ್ ಇದೆ. ಇಲ್ಲಿ ಕೂಡ ಪಾರ್ಕಿಂಗ್ಗೆ ವೆಹಿಕಲ್ ಇಲ್ಲೊಂದು ಡೋರ್ ಮಾಡಿದ್ದಾರೆ, ಹಾಗೆ ಇಲ್ಲೊಂದು ಡೋರ್ ಮಾಡಿದ್ದಾರೆ. ಬನ್ನಿ, ನಾವಿವಾಗ ಎಂಟ್ರಿ ಆದ್ರೆ ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಪಾರ್ಕಿಂಗ್ ಏರಿಯಾ, ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ. ನೀವು 4 ಪ್ರೀಮಿಯಂ ಕಾರ್ನ ಪಾರ್ಕ್ ಮಾಡ್ಕೋಬಹುದು. ನೋಡ್ತಾ ಇದ್ರಲ್ಲ, ಇದು ಲಿಫ್ಟ್ ಇದೆ, ಸೆನ್ಸಾರ್ಡ್ ಲಿಫ್ಟ್ ಇದೆ ವಿತ್ ಗೋಲ್ಡನ್ ಫ್ರೇಮ್ ಇರುವಂತ ಪ್ರೀಮಿಯಂ ಲಿಫ್ಟ್ ಇದು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಫುಲ್ಲಿ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ಲಿ. ನೋಡಿ, ಇಲ್ಲಿ ಫ್ಲೋರಿಂಗ್ ಬಂದು ಹ್ಯಾಂಡೀಸ್, ಫ್ಲೋರಿಂಗ್ ಹತ್ತಿರ ಆಗಿ ಬಂದು ವಿಂಡೋಸ್ ಎಲ್ಲ ಒಂದು ಟೀಕ್ವುಡ್ ವಿಂಡೋಸ್ ಆಗಿರುತ್ತೆ ವೀಕ್ಷಕರೇ. ನೋಡಿ, ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ. ಇದು BDA ಕಾರ್ನರ್ ಪ್ರಾಪರ್ಟಿ. 1320 ಸ್ಕ್ವೇರ್ ಫೀಟ್ ಬರುತ್ತೆ ವೀಕ್ಷಕರೇ. ಹಾಗೆ ಒಂದು ಇಲ್ಲಿ ವಾಶ್ರೂಮ್ ಅನ್ನ ಕೂಡ ಮಾಡಿದ್ದಾರೆ. ಇದು ಈ ಮನೆಯ ಗ್ರೌಂಡ್ ಫ್ಲೋರ್ ವೀಕ್ಷಕರೇ. ಹಾಗೆ ಅಲ್ಲಿ ಫ್ಲೋರ್ ಆಗಿದೆ. ಹಾಗೆ ಇಲ್ಲಿ ಕೂಡ ಒಂದು ಡೋರ್ ಅನ್ನ ಮಾಡಿದ್ದಾರೆ. ಇಲ್ಲೊಂದು ಎಂಟ್ರಿ ಡೋರ್ ಇದೆ. ಬನ್ನಿ, ನಾನು ಇವಾಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಎಂಟ್ರಿ ಆಗ್ತಿದ್ದೆ, ನೀವು ನೋಡ್ತಾ ಇದ್ರಲ್ಲ, ಗೋಲ್ಡನ್ ಫ್ರೇಮ್ ಇರುವಂತ ಟಫನ್ ಗ್ಲಾಸ್ ವಿತ್ ಗೋಲ್ಡನ್ ಫ್ರೇಮ್ ಇರುವಂತ ಸೇಫ್ಟಿ ಗ್ರಿಲ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದು ಗ್ರನೈಟ್ ಅನ್ನ ಹಾಕಿದ್ದಾರೆ. ಸ್ಟೆಪ್ಸ್ ಏರಿಯಾ ಬಂದು ನಿಮ್ಗೆ ಮೋರ್ ದೆನ್ 4 ಫೀಟ್ ಬರುತ್ತೆ, 4.5 ಫೀಟ್ ಬರುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಕೂಡ ಕ್ಲಾಡಿಂಗ್ ಅನ್ನ ಗ್ರನೈಟ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಇದು ಕೂಡ ಅಷ್ಟೇ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ, ವಾಲ್ ಕ್ಲಾಡಿಂಗ್ ಅಷ್ಟೇ ಅದ್ಭುತವಾಗಿದೆ. 8 ಫೀಟ್ ವಿಂಡೋಸ್ ಇದೆ. ಹಾಗೆ ಮೇಲ್ಗಡೆ ಬಂದು WPC ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಇದು ಮನೆ ಎಂಟ್ರಿ. ನೋಡಿ, ಇದು ಕೂಡ ಟಫಾನ್ ಗ್ಲಾಸ್ ವಿತ್ ಗೋಲ್ಡನ್ ಫ್ರೇಮ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಶಟರ್ ಮತ್ತೆ ಡೋರ್ ಕಂಪ್ಲೀಟ್ಲಿ ಪ್ರೀಮಿಯಂ ಮತ್ತೆ ಟೀಕ್ವುಡ್ ಆಗಿರುತ್ತೆ, ಪಾಲಿಶ್ಡ್ ಆಗಿದೆ. ನೋಡ್ತಾ ಇದ್ದಂಗೆ ಇದು ಡೋರ್ ಡಿಸೈನ್, ಒಂದು ಅದ್ಭುತವಾದಂತಹ ಡೋರ್ ಇದೆ ಇದಕ್ಕೆ ವೀಕ್ಷಕರೇ. ಹಾಗೆ ಇದು ಬಂದು ನೋಡಿ, ಇಲ್ಲಿ ಇದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂತ ಡೋರ್ ವೀಕ್ಷಕರೇ. ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ. ಹಾಗೆ ನಾವು ಬಂತಿದ್ದಂಗೆನೆ ಇದು ಎಂಟ್ರೆನ್ಸ್ ಲಿವಿಂಗ್ ಏರಿಯಾ ವೀಕ್ಷಕರೇ. ವಿಶಾಲವಾದಂತ ಲಿವಿಂಗ್ ಏರಿಯಾ ಇದು. ನೋಡಿ, 8 ಫೀಟ್ ವಿಂಡೋವನ್ನ ಕೊಟ್ಟಿದ್ದಾರೆ ಗಾಳಿ ಬೆಳಕಿಗೆ. ಹಾಗೆ ಇಲ್ಲಿ ಒಂದು ನಿಮ್ಗೆ ಟಿವಿ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ ವಿತ್ ಶೋಕೇಸ್ ಇದೆ. ಎಲ್ಲ ವಿನಿಯರ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಫಾಲ್ ಸೀಲಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ವೀಕ್ಷಕರೇ. ಎಲ್ಲ ಕಡೆ ಫಾಲ್ ಸೀಲಿಂಗ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಲಿಫ್ಟ್ ನೋಡಿ, ಇದು ಬರುತ್ತೆ ಲಿವಿಂಗ್ ಏರಿಯಾದಲ್ಲಿ. ಹಾಗೆ ಇದು ಪೂಜಾ ರೂಮ್, ಒಂದು ಒಳ್ಳೆ ಡಿಸೈನ್ ಇರುವಂತಹ ಪೂಜಾ ರೂಮ್ ಇದು. ಇಲ್ಲಿ ಮಾರ್ಬಲ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಡೋರ್ ನೋಡ್ತಾ ಇದ್ರಲ್ಲ, ಅದ್ಭುತವಾದಂತ ಡಿಸೈನ್ ಇದು ಡೋರ್ ಇದು. ಹಾಗೆ ಇದು ಬಂದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ವಿಶಾಲವಾದಂತ ಓಪನ್ ಕಿಚನ್ ಏರಿಯಾ ಇದು. ಎಲ್ಲ ಅಕ್ರಾಲಿಕ್ ಅಲ್ಲಿ ಮಾಡಿದ್ದಾರೆ ವಿತ್ ಪ್ರೀಮಿಯಂ ಫಿಟ್ಟಿಂಗ್ಸ್. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅನ್ನ ಮಾಡಿದ್ದಾರೆ ವಿತ್ ಶೋಕೇಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಇದು ಬ್ರೇಕ್ಫಾಸ್ಟ್ ಕೌಂಟರ್. ಹಾಗೆ ಕ್ರಾಕರಿ ಯೂನಿಟ್ ಇದೆ. ಇಲ್ಲಿ ಒಂದು ಕ್ರಾಕರಿ ಯೂನಿಟ್ ಇದೆ. ಬಂದು ಇಲ್ಲೆಲ್ಲ ಸ್ಟೋರೇಜ್ ಕ್ಯಾಬಿನೆಟ್ಸ್, ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಕೂಡ ಅಷ್ಟೇ ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ ಹಾಕಿದ್ದಾರೆ. ಇಲ್ಲಿ ಒಂದು ಬೇಷನ್ ಅನ್ನು ಕೊಟ್ಟಿದ್ದಾರೆ. ಇದು ಸೌಂಡ್ ಪ್ರೂಫ್ ಆಗಿರುತ್ತೆ ವೀಕ್ಷಕರೇ. ಇದು ಬಂದು ಕಿಚನ್ ಏರಿಯಾ. ಹಾಗೆ ಇಲ್ಲಿ ಬಂದ್ರೆ ಇದು ಡೈನಿಂಗ್ ಏರಿಯಾ ವೀಕ್ಷಕರೇ. ಇದು ಡೈನಿಂಗ್ ಹಾಲ್, ವಿಶಾಲವಾದಂತಹ ಡೈನಿಂಗ್ ಹಾಲ್ ಇದೆ. ಇದು ನೀವು ಆರಾಮ್ 8 ಮೆಂಬರ್ಸ್ ಕುತ್ಕೊಂಡು ನೀವು ಲಂಚ್ ಡಿನ್ನರ್ ಎಲ್ಲ ಮಾಡ್ಬೋದು. ಹಾಗೆ ಇಲ್ಲಿ ಬಂದು ಅಟ್ಯಾಚ್ಡ್ ಒಂದು ಯುಟಿಲಿಟಿ ಸ್ಪೇಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವಿತ್ ಸೇಫ್ಟಿ ಗ್ರಿಲ್, MS ಗ್ರಿಲ್ ಅನ್ನ ಹಾಕಿದ್ದಾರೆ. ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಬಹುದು. ಹಾಗೆ ಬಟ್ಟೆ ಕೂಡ ಇಲ್ಲೇ ಒಣ ಹಾಕೋಬಹುದು. ಹಾಗೆ ಡಿಶ್ ವಾಷರ್ ಕೂಡ ಇಟ್ಕೋಬಹುದು ವೀಕ್ಷಕರೇ. ಹಾಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಅನ್ನ ವಿತ್ ಟೀಕ್ವುಡ್, ಇದಕ್ಕೂ ಕೂಡ ಟೀಕ್ವುಡ್ ಅನ್ನೇ ಮಾಡಿದ್ದಾರೆ ವೀಕ್ಷಕರೇ ವಿತ್ ಪಾಲಿಶ್ಡ್ ಕಾಮನ್ ವಾಶ್ರೂಮ್ ಇದು. ಇದು ಮನೆಯ ಫಸ್ಟ್ ಫ್ಲೋರ್ ವೀಕ್ಷಕರೇ. ಬೈ, ನಾನು ಇವಾಗ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಫ್ಲೋರ್ ಹೋಗ್ತಿದ್ದಾಗೆ ನೋಡ್ತಾ ಇದ್ರಲ್ಲ, SS ಫ್ರೇಮಿಂಗ್ ವಿತ್ ಟಫಾನ್ ಗ್ಲಾಸ್ ವಿತ್ ಗ್ರಾನೈಟ್ ಹಾಕಿದ್ದಾರೆ. ಸ್ವಲ್ಪ ಎಲ್ಲ ಸ್ಟೆಪ್ಸ್ ಎಲ್ಲ
ಇಲ್ಲೂ ಕೂಡ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಾವು ಇವಾಗ ಫಸ್ಟ್ ಫ್ಲೋರ್ಗೆ ಬರ್ತಾ ಇದೀವಿ. ಫಸ್ಟ್ ಫ್ಲೋರ್ಗೆ ಬರ್ತಿದ್ದಂಗೆ ವೀಕ್ಷಕರೇ ನಿಮ್ಗೊಂದು ಮಿನಿ ಹಾಲ್ ಸಿಗುತ್ತೆ, ಲಿಫ್ಟ್ ಏರಿಯಾ ಇದೆ, ಹಾಗೆ ಒಂದು ಕಾಮನ್ ಬಾಲ್ಕನಿ. ನೋಡಿ ಇದು ಕಾಮನ್ ಬಾಲ್ಕನಿ, ವಿಶಾಲವಾದಂತ ಕಾಮನ್ ಬಾಲ್ಕನಿ ಇದೆ. ಹಾಗೆ ಮೇಲ್ಗಡೆ ನೋಡ್ತಾ ಇದ್ರಲ್ಲ WPC ನಲ್ಲಿ ಫಾಲ್ ಸೀಲಿಂಗ್ ಅನ್ನು ಮಾಡಿದ್ದಾರೆ. ಹಾಗೆ ನೋಡಿ ಇದು ಕೂಡ ಅಷ್ಟೇ ಟೀಕ್ ವುಡ್, ಶಟರ್ ಕಮ್ ಡೋರ್ ಎರಡೂ ಕೂಡ ಟೀಕ್ ವುಡ್, ಎಲ್ಲ ಪ್ರೀಮಿಯಂ ಫಿಟ್ಟಿಂಗ್, ಹ್ಯಾಂಡಲ್ಸ್ ಎಲ್ಲ ಪ್ರೀಮಿಯಂ, ಇಂಚಸ್ ಕೂಡ. ಹಾಗೆ ಇಲ್ಲಿ ಒಂದು ಸ್ಟಡಿ ಯೂನಿಟ್ ಅನ್ನ ಮಾಡಿದ್ದಾರೆ. ಇದು ಸ್ಟಡಿ ಟೇಬಲ್ ವಿತ್ ಡ್ರಾಯರ್ಸ್ ಇದೆ, ಬುಕ್ ರ್ಯಾಕ್ ಇದೆ, ಎವ್ರಿಥಿಂಗ್ ಇದೆ. ಹಾಗೆ ಬಂದ್ರೆ ನೋಡಿ ಇದು ಮಾಸ್ಟರ್ ಬೆಡ್ರೂಮ್, ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್, ವಿಶಾಲವಾದಂತ ಮಾಸ್ಟರ್ ಬೆಡ್ರೂಮ್, ಎಲ್ಲ ವಿತ್ ಕಾಟ್ ವಿತ್ ವಾರ್ಡ್ರೋಬ್ ಎಲ್ಲ ಇದೆ, ಎಲ್ಲ ವಿನಯರ್ನ ಪ್ರೀಮಿಯಂ ಮಾಡ್ತಿದ್ದಾರೆ. ನೋಡಿ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ, ಮೇಲ್ಗಡೆ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇದ್ದಾರಲ್ಲ ಇಲ್ಲೊಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಇದು ವಿಶಾಲವಾದಂತ ಬಾಲ್ಕನಿ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಟೀಕ್ ವುಡ್ ಡೋರ್, ಎಲ್ಲ ಮನೆ ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ಎಲ್ಲ ಡೋರ್ ನೋಡಬಹುದು, ಎಲ್ಲ ಪ್ರೀಮಿಯಂ ಡೋರ್ಸ್ ಮತ್ತೆ ಹ್ಯಾಂಡಲ್ಸ್ ಕೂಡ ಪ್ರೀಮಿಯಂ ಆಗಿದೆ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಸ್ಟಡಿ ಟೇಬಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ ಇದೆ, ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ವಿತ್ ವಿಂಡೋ ವಿತ್ ಮಿರರ್, ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ವಿಶಾಲವಾದಂತ ನೋಡಿ ವಿಶಾಲವಾದಂತ ಬಾತ್ರೂಮ್ ಇದೆ. ನೋಡಿ ಇಲ್ಲಿ ವೆಟ್ ಏರಿಯಾ ಡ್ರೈ ಏರಿಯಾ ಸಪರೇಟ್ ಮಾಡ್ಕೋಬಹುದು. ಫಿಟ್ಟಿಂಗ್ಸ್ ಇನ್ನ ಮಾಡಿಲ್ಲ, ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ಕೂಡ ವಾಟರ್ ಪ್ರೂಫಿಂಗ್ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ. ವಿತ್ ಡೋರ್ ಎಲ್ಲ ಕಂಪ್ಲೀಟ್ಲಿ ಪ್ರೀಮಿಯಂ ಡೋರ್ಸ್, ಹಾಗೆ ಟೀಕ್ ವುಡ್ ಡೋರ್ ಆಗಿರುತ್ತೆ ವೀಕ್ಷಕರೇ. ಬನ್ನಿ ನಾನು ಇವಾಗ ಈ ಮನೆಯ ಎರಡನೇ ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಎರಡನೇ ರೂಮ್, ಅಷ್ಟು ಬೆಡ್ರೂಮ್, ವಿಶಾಲವಾದಂತ ನೋಡ್ತಾ ಇರ್ಬೋದು. ವಾರ್ಡ್ರೋಬ್ ಏರಿಯಾ ಆಗಿರ್ಬೋದು, ಪ್ರತಿಯೊಂದು ಕೂಡ ಪ್ರೀಮಿಯಂ ಆಗಿದೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ವಿಂಡೋ ಏನು ಕೊಟ್ಟಿದ್ದಾರೆ, ಇಲ್ಲಿ ಕಾಟ್ ಶೋಕೇಸ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಟಿವಿ ಕ್ಯಾಬಿನೆಟ್ ಇದೆ, ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ನೋಡ್ತಾರೆ ಕಿಂಗ್ ಸೈಜ್ ಕಾಟ್ ಇದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಇದು ನೋಡ್ತಾ ಇದ್ರಲ್ಲ ಇದೊಂದು ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್. ಇದು ಕೂಡ ವೆಟ್ ಏರಿಯಾ ಡ್ರೈ ಏರಿಯಾ ಸಪರೇಟ್ ಇದೆ. ಎಲ್ಲ ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ, ವಾಲ್ ಕ್ಲಾಡಿಂಗ್ 10 ಫೀಟ್. ಹಾಗೆ ಫ್ಲೋರಿಂಗ್ ಕೂಡ ಆರ್ಟಿಸ್ಟಿಕ್ ಗ್ರಾನೈಟ್ ಅನ್ನ ಹಾಕಿದ್ದಾರೆ ರೂಮ್ಗೆ. ಬನ್ನಿ ನಾನು ಇವಾಗ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಕೂಡ ಸ್ಟೆಪ್ ಏರಿಯಾ, ಇಲ್ಲೂ ವಿಂಡೋವನ್ನು ಕೊಟ್ಟಿದ್ದಾರೆ. ಗಾಳಿ ಬೆಳಕು ಯಾವುದೇ ತರ ಸಮಸ್ಯೆ ಇರಲ್ಲ. ಇವನ್ ಫುಟ್ ಲೈಟ್ ಕೂಡ ಅವೈಲೇಬಲ್ ಇದೆ. ಮತ್ತೆ ಇದೆಲ್ಲ ಇದು ಕಂಪ್ಲೀಟ್ಲಿ ನಾನು ವಿತೌಟ್ ಲೈಟ್ ಮಾಡ್ತಾ ಇದ್ದೀನಿ. ಸೇಮ್ ಇಲ್ಲೂ ಕೂಡ ಒಂದು ಮಿನಿ ಹಾಲ್ ವಿತ್ ಸ್ಟಡಿ ಟೇಬಲ್ ಇದೆ, ವಿಂಡೋವನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಲಿಫ್ಟ್ ಕೂಡ ಇಲ್ಲಿವರೆಗೆ ಬರುತ್ತೆ. ಹಾಗೆ ಇದೊಂದು ಕಾಮನ್ ಬಾಲ್ಕನಿಯನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಎಲಿವೇಶನ್ ಪರ್ಪಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಇದು ಫಾಲ್ ಸೀಲಿಂಗ್ ನೋಡಿ, WPC ವಾಟರ್ ಪ್ರೂಫಿಂಗ್. ಇದು ವಾಟರ್ ಪ್ರೂಫ್ ವಿತ್ ಗೋಲ್ಡನ್ ಫ್ರೇಮ್, ಇಲ್ಲಿ ಟಫಾನ್ ಗ್ಲಾಸ್ ವಿತ್ ಗೋಲ್ಡನ್ ಫ್ರೇಮ್ ಹಾಕಿದ್ದಾರೆ, ಸೇಫ್ಟಿ ಗ್ರಿಲ್. ಹಾಗೆ ಬನ್ನಿ ಇದು ಬಂದ ಮೂರನೇ ರೂಮು. ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರೋ ರೂಮ್ ಇದು, ಎಲ್ಲ ವಿನಯರ್ ವಿತ್ ಫಿಕ್ಸ್ಡ್ ಕಾಟ್, ಕಿಂಗ್ ಸೈಜ್ ವಿತ್ ಟಿವಿ ಕ್ಯಾಬಿನೆಟ್ ನೋಡ್ಬೋದು. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಸೇಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಅಂತ ಥರ್ಡ್ ಫ್ಲೋರ್ ಕೂಡ ಬಾಲ್ಕನಿ ಇದೆ, ವಿಶಾಲವಾದಂತ ಬಾಲ್ಕನಿ ಏರಿಯಾ. ಹಾಗೆ ಇಲ್ಲಿ ಬಂದ್ರೆ ಸ್ಲೈಡಿಂಗ್ ವಾರ್ಡ್ರೋಬ್, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ವಿಶಾಲವಾದ ವಾಶ್ರೂಮ್ ಇದೆ, ವೆಟ್ ಏರಿಯಾ ಡ್ರೈ ಏರಿಯಾ ಸಪರೇಟ್ ಮಾಡ್ಕೋಬಹುದು. ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ. ಇಲ್ಲಿ ಡೋರ್ ಕೂಡ ಎಲ್ಲ ಟೀಕ್ ವುಡ್ ಡೋರ್ ಆಗಿರುತ್ತೆ, ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ. ಫಾಲ್ ಸೀಲಿಂಗ್ ನೋಡಿ ಎಲ್ಲ ವಿನಿಯರ್. ಹಾಗೆ ಇವಾಗ ನಾಲ್ಕನೇ ರೂಮ್, ಈ ಮನೆ ನಾಲ್ಕನೇ ರೂಮ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ವಾರ್ಡ್ರೋಬ್ ಆಗಿರ್ಬೋದು, ಶೋಕೇಸ್ ಆಗಿರ್ಬೋದು, ಫಿಕ್ಸ್ಡ್ ಕಾಟ್, ಕಿಂಗ್ ಸೈಜ್ ಕಾಟ್ ಇದೆ, ಫಾಲ್ ಸೀಲಿಂಗ್ ಇದೆ, ವಿಂಡೋ ನೋಡಿ 7 ಫೀಟ್ ಐಸಿ ವಿಂಡೋ ಇದೆ, ಟಿವಿ ಕ್ಯಾಬಿನೆಟ್ ವೀಕ್ಷಕರೇ ವಿತ್ ಡ್ರಾಯರ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ಸೇಮ್ ಆಸ್ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಕೂಡ ಅದೇ ತರ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ವಿತ್ ವೆಟ್ ಏರಿಯಾ ಡ್ರೈ ಏರಿಯಾ ಸಪರೇಟ್ ಬರುತ್ತೆ, ವಿತ್ ಟೀಕ್ ವುಡ್ ಡೋರ್ಸ್ ವಿತ್ ಶಟರ್. ಇದು ಈ ಮನೆಯ ಥರ್ಡ್ ಫ್ಲೋರ್. ನಾವು ಇವಾಗ ಮನೆಯ ಮೇಲ್ಚಾವಣಿಗೆ ಹೋಗೋಣ ಬನ್ನಿ. ಫೋರ್ತ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಈ ಮನೆ ಫೋರ್ತ್ ಫ್ಲೋರ್ ಹೋಗ್ತಿದಂಗೆ ಇದು ಕೂಡ ಸ್ಟೋರೇಜ್ ವಿತ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ರೆ ಇದು ವಿಶಾಲವಾದಂಥ ಟೆರೇಸ್ ಏರಿಯಾ ನೋಡಿ. ಇಲ್ಲಿ ಕೂಡ ಒಂದು ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಬಹುದು. ಹಾಗೆ ಇದು ಪಾರ್ಟಿ ಏರಿಯಾ ಕೂಡ ಆಗುತ್ತೆ ವೀಕ್ಷಕರೇ.
ಇಲ್ಲೊಂದು ವಾಶ್ರೂಮ್ ಇರೋದ್ರಿಂದ ನೀವು ಪಾರ್ಟಿ ಏರಿಯಾ ಆಗಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ಲಿಫ್ಟ್ ರೂಮ್ ಇದೆ. ಹಾಗೆ ಮೇಲ್ಗಡೆ ನೋಡಿ, ಇದು ಕಂಪ್ಲೀಟ್ಲಿ ಟೆರೆಸ್ 1320 ಸ್ಕ್ವೇರ್ ಫೀಟ್ ಇರುವಂಥ ಕಾರ್ನರ್ ಬಿಲ್ಡಿಂಗ್ ಇದು. ಮೇಲ್ಗಡೆ ನಿಮಗೆ 2000 ಲೀಟ್ರ್ ವಾಟರ್ ಟ್ಯಾಂಕ್ ಇದೆ. ಹಾಗೆ ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆದರೆ ಖಂಡಿತ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದ.